ಸಲ ಎಲ್ಲೋ ಒಂದು ಕಡೆ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಹೇಳಿಬಿಟ್ಟು ಹಿಂಬಾಗಿಲಿನಿಂದ ಹೋಗಿ ಈ ವೋಟ್ ಚೋರಿಯನ್ನ ಮಾಡಿ ತನ್ನ ಅಭ್ಯರ್ಥಿಯನ್ನ ಬಿಜೆಪಿ ಗೆಲ್ಲಿಸ್ಕೊಳ್ತಾ ಇರೋದನ್ನೇ ನಾವು ಆರೋಪ ಮಾಡ್ತಾ ಇರೋದು. ಈ ವೋಟ್ ಚೋರಿಯಿಂದಾನೇ ಅಷ್ಟು ಮತಗಳು ಗೆದ್ದಿದ್ದಾರೆ. 65 ಲಕ್ಷ ಬಿಹಾರದಲ್ಲಿ ಯಾಕೆ ಬಿಟ್ಕೊಟ್ರು? 65 ಲಕ್ಷ ಮತದಾರರನ್ನ ಯಾಕೆ ಬಿಟ್ರು? ಸಡನ್ ಆಗಿ ಏಕಾಏಕಿ ಬಿಡುವಂತದ್ದು ಏನಿತ್ತು? ಅದರಲ್ಲಿ 22 ಮಂದಿ ಫೋಟೋಸ್ನ ಯಾರೋ ವಿದೇಶಿ ಮಾಡೆಲ್ ಒಬ್ಳು ಫೋಟೋ ಹಾಕಿದ್ದಾರೆ. ಅದನ್ನು ಕೂಡ ರಾಹುಲ್ ಗಾಂಧಿ ಅವರು ಬಹಿರಂಗ ಪಡಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಒಂದು ಸ್ವತಂತ್ರ ಸಂಸ್ಥೆ ಆಗಿರ್ತಕ್ಕಂಥ ಚುನಾವಣಾ ಆಯೋಗ ಯಾಕೆ ಜನಗಳ ಮುಂದೆ ಬಂದು ಅಥವಾ ಮೀಡಿಯಾ ಮುಂದೆ ಬಂದು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ? ಇದು ನೋಡಿದ್ರೆ ಎಲ್ಲ ಒಂದು ಕಡೆ ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿ ಚುನಾವಣಾ ಆಯೋಗ ವರ್ತಿಸ್ತಿದೆ ಅಂತ ನಿಮಗನ್ನಿಸ್ತಾ ಇಲ್ವಾ? ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.